ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮರುದಿವ್ಸ ನಾವು ಮತ್ತೆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಹೋಗಬೇಕು ಅಂತ ನಾನು ಮನೆಯಿಂದ ಹೊರಟು ಹೋಗ್ತಾ ಇರಬೇಕಾದ್ರೆ ನಮ್ಮ ಊರಲ್ಲಿ ಬೆರ್ಕಳ ಎಂಬ ಶಾಲೆ ಉಂಟಲ್ಲ, ಅಲ್ಲಿ ಕುಂಜಿತರು ಶಾಲೆ ಆಯ್ತು. ಒಂದು ನಾಯಿ ಮರಿ ನನ್ನ ಬೈಕ್ ಸೌಂಡ್ ಕೇಳಿದ ತಕ್ಷಣ ಓಡಿ ಬರೋದಾಯ್ತಾ. ನಾನು ಹೋಗ್ಬೇಕಾದ್ರೆ ಸೌಂಡ್ ಕೇಳಿದ ಸಾಕು ಮೇಲೆ ನೋಡಿ ಬರ್ತೇನೆ. ಏನಾದರೂ ಅದಕ್ಕೆ ಆಗ್ತಾ ಇರ್ತದೆ ನೋಡಿ. ಇದೇ ನಾಯಿ ಡೈಲಿ ಬೇರೆ ಎಲ್ಲ ನಾಯಿಗಳು ಸಿಗ್ತದೆ ನೋಡಿ, ಇದೇ ಕುಂಜಿತರು ಶಾಲೆಯ ಪಕ್ಕದಲ್ಲಿ. ಅದನ್ನು ದಾಟಿ ಅದಕ್ಕೆ ಏನು ಬೇಕೋ ಅದನ್ನು ಹಾಕಿ ನಾನು ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಬಲ್ಲಮಂಜ ಎಂಬ ರೂಟ್ ಉಂಟಲ್ಲ, ಆ ಕಡೆ ನಮ್ಮ ಕೆಲಸ. ಅಲ್ಲಿ ಸೀದಾ ಹೋಗ್ತಾ ಇರಬೇಕಾದ್ರೆ ಅಂದರೆ ನಮ್ಮ ಕೆಲಸಕ್ಕೆ ಮಾಡೋ ಜಾಗ ನೋಡಿ, ಈ ಜಾಗ ಕಾಣ್ತಾ ಇದೆ ನೋಡಿ. ಈ ಜಾಗ ನೋಡಬೇಕಾದ್ರೆ ನನಗೆ ಈಗ ಚಾರ್ಮಾಡಿ ಈ ಕಡೆ ಎಲ್ಲ ಹೋಗುವ ಫೀಲ್ ಆಗ್ತದೆ. ಚಿಕ್ಕಮಂಗ್ಳೂರು ಕಡೆ ಎಲ್ಲ ಹೋಗುವಾಗ ಇದೇ ಥರ ಲೊಕೇಶನ್ ಎಲ್ಲ ಉಂಟು. ಅಂದರೆ ಅದೇ ಫೀಲ್ ಆಗ್ತಾಯಿತ್ತು ನೋಡಿ. ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ. ಇದನ್ನೆಲ್ಲ ನೋಡುವಾಗ ಎಷ್ಟೇ ನಮ್ಮ ಕೆಲಸ ಎಲ್ಲ ಬೆಳಿಗ್ಗೆದ್ದಾಗೇನೋ ಯೋಚನೆ ಮಾಡಿ ಬೇಜಾರಾಗಿರ್ತದೆ, ಮೂಡೆಲ್ಲ ಹಾಳಾಗಿರ್ತದೆ. ಇದನ್ನೆಲ್ಲ ಸೀನರಿ ನೋಡುವಾಗ ದೇವರು ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನಲ್ವ, ನಮಗೋಸ್ಕರವಾಗಿ ಎಂಜಾಯ್ ಮಾಡೋಕ್ಕೆ. ಅಂದರೆ ಈ ಪ್ರಕೃತಿಯ ಸೌಂದರ್ಯ ಹಂಗೆ ಕೆಲವು ಸಲ ಬೇಜಾರಿದ್ದಾಗ ಅದನ್ನು ಮರೆಸುತ್ತೆ ಈ ದೇವರನ್ನು. ದೇವರು ಈ ಥರ ಸೃಷ್ಟಿಸಿದ್ದಾನೆ ಎಂಬುದಾಗಿ ಆತನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ, ನಮ್ಮನ್ನು ಈ ಭೂಮಿ ಮೇಲೆ ಬದುಕಿರುವಂತೆ ಮಾಡಿದ್ದಾನಲ್ಲ, ಆ ಕೃಪೆ ನೆನೆಸಿ ಆತನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆಲ್ಲ ಖುಷಿ ಆಗ್ತದೆ. ಬೈಕಲ್ಲೆಲ್ಲ ಹೋಗುವಾಗ ಹೌದು, ಯಾಕಂದರೆ ನಮ್ಮನ್ನು ಬದುಕುವಂತೆ ಮಾಡಿದ್ದಾನೆ. ಈ ಪ್ರಕೃತಿ ಕೂಡ ಇದಕ್ಕೆ ನಾವು ಬದುಕಬೇಕಂದ್ರೆ ಖುಷಿ ಆಗ್ತದೆ ನೋಡಿ. ಮತ್ತು ಆ ಜಾಗಕ್ಕೆ ಹೋದಾಗ ನಾಯಿ ಮರಿ ನೋಡಿ ಕಾಣ್ತಾ ಇದೆ ಆ ಜಾಗ ಕೆಲಸ ಮಾಡೋ ಜಾಗದಲ್ಲಿ. ಇದು ಕೂಡ ಹಂಗೆ ಹೋದ ತಕ್ಷಣ ಬಂತು ವೆಲ್ಕಮ್ ಮಾಡಲಿಕ್ಕೆ ನೋಡಿ, ಮುಗ್ಧಜೀವಿ ಚಿಕ್ಕ ಮರಿ. ಹಾಗೆ ಅದೇ ರೀತಿ ಅಲ್ಲಿ ಹೋಗುವಾಗ ದಿನೇಶ್ ಬ್ರದರ್, ರೂಫಸ್, ನಿತಿನ್, ಉಮೇಶ್ ಬ್ರದರ್ ಕೆಲಸಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಸ್ವಲ್ಪ ಲೇಟ್ ಆಯಿತಾ ಬರುವಾಗ. ಮತ್ತು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾವು ಮತ್ತು ದಿನೇಶ್ ಬ್ರದರ್ ಪ್ಲಾಸ್ಟಿಕ್ ರೋಲ್ ಮಾಡಲಿಕ್ಕೆ ಕೂತ್ವಿ. ರೂಫಸ್ ಬ್ರದರ್ ಮತ್ತು ಉಮೇಶ್ ಬ್ರದರ್, ನಿತಿನ್ ಬ್ರದರ್ ಇವರು ಮರಕ್ಕೆ ಗಮ್ ಹಾಕ್ತೀವಲ್ಲ, ಅದನ್ನು ತಗೊಂಡು ಗುಡ್ಡಕ್ಕೆ ಹೊರಟ್ರ. ಏನು ಮಾಡೋದು, ಕಷ್ಟಪಟ್ಟು ಆದರೂ ಕೆಲಸ ಮಾಡಬೇಕಲ್ಲ ನೋಡಿ. ಈಗ ನಿತಿನ್ ಕಡೆ ಹೋಗ್ತಾ ಇದ್ದಾರೆ, ಅದು ಗುಡ್ಡ ಹತ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಫ್ರೆಂಡ್ಸ್. ಪಾಪಾಗಿ ಏನಾದರೂ ಕೆಲಸ ಮಾಡಬೇಕಲ್ಲ ನಾವು. ಕಲೀರಿ ಅಂತ ಹೇಳುವಾಗ ಕಲೀಲಿಕ್ಕೆ ಸ್ವಲ್ಪ ನಮಗೆ ಉದಸ್ತಿನ ಆಯಿತು, ಬಟ್ ಇವಾಗ ಕಷ್ಟಪಡಬೇಕಾಗ್ತದೆ. ಏನು ಪರವಾಗಿಲ್ಲ, ಜೀವನ ಒಂದು ನೆಮ್ಮದಿಯ ಆಗಿ ಹೋಗ್ತಾ ಇದೆ. ಕಷ್ಟ ಸುಖ ಎಲ್ಲ ದೇವರು ಕೊಟ್ಟರು ಕೂಡ ಅದರಲ್ಲಿ ನಮ್ಮ ನೆಮ್ಮದಿಗೆ ಸಾಕ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನಾನು ಉಮೇಶನ್ನು ಕೂಡ ಟೀ ಎಲ್ಲ ಕುಡಿದು ಮತ್ತೆ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಗುಡ್ಡ ಹತ್ಕೊಂಡು ಹೋಗಿ ಸುಸ್ತಾಯಿತು ನೋಡಿ. ನಿತಿನ್ ಪಾಪ ಕಷ್ಟಪಟ್ಟರು, ನಾನು ಕೂಡ ಸಾಕಾಯಿತು. 2 ದಿವಸ ಜ್ವರ ಇತ್ತು, ಹಾಗಾಗಿ ವೀಕ್ನೆಸ್ ಆಗಿ ತುಂಬ ಕಷ್ಟ ಆಯಿತು. ಮತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇರಬೇಕಾದ್ರೆ ಉಮೇಶ್ ಬ್ರದರ್ ಗಮ್ ಬಿಸಿ ಇತ್ತಾಯ್ತಾ, ಅದನ್ನು ಸ್ವಲ್ಪ ತಣ್ಣಗೆ ಮಾಡ್ತಾಯಿದ್ದಾರೆ. ಬಿಸಿ ಆದರೆ ಕೈಯೆಲ್ಲ ಗುಳ್ಳೆ ಬರ್ತದೆ. ಹಾಗಾಗಿ ಈಗ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೋದ್ವಿ ನೋಡಿ. ಈಗ ಉಮೇಶ್ ಬ್ರದರ್ ಆ ರಬ್ಬರ್ ಮರಕ್ಕೆ ಗಮ್ಮ ಹಾಕ್ತಾ ಇದ್ದಾರೆ. ಗಮ್ಮ ಅಂದರೆ ಡಾಮರ್ ಮರಕ್ಕೆ ಹಾಕೋದು ಮಳೆಗಾಲದ ಕೆಲಸಕ್ಕೆ ನೋಡಿ. ಅದರ ಮೇಲೆ ನಾವು ಮತ್ತೆ ಪ್ಲಾಸ್ಟಿಕ್ ಹಾಕ್ತೀವಿ. ಮಳೆಗಾಲದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಥರ ನಾವು ಟಾಪಿಂಗ್ ರಬ್ಬರ್ ಕಟ್ಟಿಂಗ್ ಮಾಡ್ತೀವಲ್ಲ, ಆ ಜಾಗ ಒದ್ದೆ ಆಗಬಾರ್ದು ಅಂತ ಈ ಥರ ಗಮ್ ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಹಾಕೋದು. ಇದು ದಿನೇಶ್ ಬ್ರದರ್ ಮಾಡ್ತಾರೆ ನೋಡಿ. ಇವಾಗ ತೋರಿಸ್ತೀನಿ ನೋಡಿ. ಬಲೆ ಪಾಡ್ಲೆ ದಿನೇಶ್ ಬ್ರದರ್ ನೋಡಿ. ಈ ಥರ ಪ್ಲಾಸ್ಟಿಕ್ ಹಾಕೋದಾಯ್ತಾ. ಈ ಥರ ಪ್ಲಾಸ್ಟಿಕ್ ಹಾಕಿದ ಮೇಲೆ ಅದರ ಮೇಲೆ ನೋಡಿ ನೀಲಿ ಅಲ್ಲಿ ಟೇಪ್ ಕಾಣ್ತಿದ್ದೆಲ್ಲ ಪ್ಲಾಸ್ಟಿಕ್, ಅದನ್ನು ಅದರ ಮೇಲೆ ಹಾಕೋದು. ಆವಾಗ ಎಷ್ಟೇ ಮಳೆ ಬಂದರೂ ಒದ್ದೆ ಆಗಲ್ಲ. ಈಗ ನೋಡಿ ಮಳೆ ಬರೋ ಹಾಗೆ ಜೋರು ಗಾಳಿ ಬರ್ತಾ ಇದೆ. ಈಗ ಕೆಲಸ ಮಾಡಿ ಮತ್ತೆ ರಜೆ ಆಗುವ ಲಕ್ಷಣ ಇದೆ ನೋಡಿ. ರೂಪಸ್ ಬ್ರದರ್ ಕಷ್ಟಪಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಹಾಕೋಕ್ಕೆ. ಅದು ಗಾಳಿ ಎಲ್ಲ ಈಗ ನೋಡಿ ಉಮೇಶ್ ಬ್ರದರ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ಒದ್ದೆ ಆಗೋದಾಗೆ. ಏನು ಮಾಡೋದು ನೋಡಿ. ಈಗ ನನಗೆ ಕೂಡ ಈಗ ನೋಡಿ ಮಳೆ ಬಂತು, ಈಗ ಓಡೋಗುವ ಸಂದರ್ಭ. ದಿನೇಶ್ ಬ್ರದರ್, ರೂಪಸ್ ಬ್ರದರ್ ಓಡೋಗ್ತಿದ್ದಾರೆ, ನಾನು ಕೂಡ ಒದ್ದೆ ಆಗ್ತಿದ್ದೀನಿ. ಆಗಲೇ ಕೂಡ ನೋಡಿ ಮನೆಗೆ ಬಂದ ತಕ್ಷಣ ಅಲ್ಲಿ ತಾತನನ್ನು ನೋಡಿದ್ವಿ. ಮತ್ತು ಮೊನ್ನೆ ತೋರಿಸ್ತಾ ಅದೇ ವಿಡಿಯೋದಲ್ಲಿ ತಾತ ಬಂದರೆ ಸಾಕಾಯ್ತು, ಅವರ ಸೌಂಡಿಗೇ ಆ ನಾಯಿಗಳು ಎಲ್ಲಿದ್ದು ತೋಟದಿಂದ ಓಡಿ ಬರ್ತದೆ. ದಿನೇಶ್ ಬ್ರದರ್ ಇವತ್ತು ಬಂದ ಕೆಲಸಕ್ಕೆ ಆ ನಾಯಿಯನ್ನು ಪ್ರೀತಿಸುವ ರೀತಿಯನ್ನು ನೋಡುವಾಗ ಅವರಿಗೆ ಶಾಕ್ ಆಯಿತು. ಈ ಥರ ಇದ್ದಾರೆ, ಒಂದು 20 ನಾಯಿ ಆಗ್ಬೋದು ಫ್ರೆಂಡ್ಸ್, ಅಷ್ಟು ನಾಯಿಯನ್ನು ಸಾಕಿದ್ದಾರೆ ಆಯಿತಾ. ಅದು ಮಲಗೋದು ಎಲ್ಲಿ ಗೊತ್ತಾ, ಅವರು ಮಲಗ್ತಾರಲ್ಲ ಅದೇ ಜಾಗ, ಅವರು ಮಲಗೋ ಸುತ್ತಮುತ್ತ ಆ ನಾಯಿಗಳು ಮಲಗೋದು. ಚಿಕ್ಕ ಮನೆ ಅಂದರೆ ಅವ್ರ ಕೆಲಸಕ್ಕೆ ಬಂದಿರೋದು, ಬಟ್ ಅವ್ರು ನಾಯಿ ಬೇಕು ಅಂತ ಅಷ್ಟು ಸಾಕಿರೋದು. ಆ ನಾಯಿ ಜೊತೆನೇ ಕೂತ್ಕೊಂಡು ಅದಕ್ಕೇ ಊಟ ಹಾಕ್ತಾ ನೋಡಿ. ಹೆಂಗೆ ದಿನಾಲು ಹೊತ್ತೊತ್ತು ಊಟ ಹಾಕ್ತಾರೆ ನೋಡಿ, ನಿಮಗೆ ಕಾಣ್ಬೋದು. ಇಷ್ಟು ಯಾರು ಪ್ರೀತಿ ತೋರಿಸ್ತಾರೆ ಅಲ್ವಾ. ಒಂದು ನಾಯಿ ಸಾಕೋದೇ ಕಷ್ಟ. ಈ ಮಳೆಗಾಲ ಟೈಮಲ್ಲಿ ಇಷ್ಟು ನಾಯಿಗಳಿಗೆ ಊಟ ಹಾಕೋದು. ಪಾಪ ತುಂಬ ಹೇಳ್ತಾಯಿದ್ರು, ನಾನು ಹೊರಗಡೆಯಿಂದ ಅದಕ್ಕೆ ಬೇಕಾದ ಅಕ್ಕಿ ತಂದು ಬೇಯಿಸಿ ಹಾಕೋದು, ಇದ್ರೆ ಸ್ವಲ್ಪ ಕೊಡಿ ಅಂತ. ನಾನು ಕೂಡ ಸ್ವಲ್ಪ ಅವರಿಗೆ ಅಕ್ಕಿ ಕೊಡಬೇಕು ನಾಳೆ ಕೊಂಡೋಗಿ ನೋಡಿ. ಪಾಪ ಬೇಜಾರಾಗಿ. ನನಗೆ ಕೂಡ ಪ್ರಾಣಿಗಳಂದರೆ ತುಂಬ ಇಷ್ಟ. ನನ್ನ ಸೌಂಡ್ ಕೂಡ ಬೈಕ್ ಸೌಂಡ್ ಕೇಳಿದ್ರೆ ಸಾಕು ನಾಯಿಗಳ ಮೇಲೆ ತುಂಬ ಪ್ರೀತಿ ಓಡಿಕೊಂಡೇ ಬರ್ತದೆ ನೋಡಿ. ಇದು ಇವೆರಡು ಕೂಡ ನೋಡಿ, ಈ ಮುದಿ ಪ್ರಾಯದಲ್ಲೂ ಕೂಡ ನಾಯಿಗಳ ಮೇಲಿರೋ ಪ್ರೀತಿ, ಅವ್ರದ್ದು ಜೀವನನೇ ಅವರಿಗೆ ನೋಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಾಯಿಗಳ ಮೇಲೆ ಪ್ರೀತಿ ತೋರಿಸ್ತಾ ಅಂದರೆ ಎಷ್ಟೊಂದು ಆಶೀರ್ವಾದ ಅಲ್ಲ ಅವರಿಗೂ ಕೂಡ.
ಅದೊಂದು ಗಾದೆ ನನಗೆ ತುಂಬ ಇಷ್ಟ ಆಗ್ತದೆ. ಏನು ಗೊತ್ತಾ, ಮೂಕ ಪ್ರಾಣಿಗಳಿಗೆ ದಯೆ ತೋರಿಸುವವನೇ ಭಗವಂತ ಎಂಬುದಾಗಿ. ಮೂಕ ಪ್ರಾಣಿಗಳಿಗೆ ದಯೆ ತೋರಿಸುವುದು ಭಗವಂತನಿಗೆ ಸಮ ಅಂತ ನೋಡಿ, ಇವರ ಆ ಥರ ಅವರಿಗೆ ಸಮ ಅಂತ ಹೇಳ್ತಾರೆ ನೋಡಿ. ಅಷ್ಟೊಂದು ಯಾರು ತೋರಿಸಲ್ಲ, ಕೆಲವರು ಕಲ್ಲೇಸ್ತಾರೆ, ಮತ್ತೆ ಬರಬೇಕಾದ್ರೆ ನೋಡಿ ಮುದ್ದು ಮಾಡ್ತಾ ಇದ್ರು. ನಾವು ಕೆಲಸದಿಂದ ರಜೆ ಮಾಡಿ ಮನೆಗೆ ಹೊರಡಬೇಕಾದ್ರೆ ಇವರು ಮುದ್ದು ಮಾಡೋ ಸೀನ್ ನೋಡಿ, ತುಂಬ ಖುಷಿ ಆಗ್ತದೆ ನಮಗೆ ಅವರು ನೋಡುವಾಗ. ನಾಳೆ ಸ್ವಲ್ಪ ಅದಕ್ಕೆ ಅವರಿಗೆ ಏನಾದರೂ ಸಹಾಯ ಮಾಡಬೇಕು. ಮತ್ತು ನಾವು ರಜೆ ಮಾಡಿ ಹೊರಟ್ವಿ, ಇನ್ನಾಗಲ್ಲ ನಾಳೆ ಕೆಲಸಕ್ಕೆ ಬರುವಂತ ನೋಡಿ. ಉಮೇಶ್ ಬ್ರದರ್, ರೂಫಸ್ ಬ್ರದರ್, ದಿನೇಶ್ ಬ್ರದರ್, ನಿತಿನ್ ಎಲ್ಲ ರೆಡಿ ಆಗ್ತಾಯಿದ್ರು ಇನ್ನು ಹೊರಡಬೇಕು ಮನೆಗೆ. ಯಾಕಂದರೆ ಮನೆಯಲ್ಲಾದರೆ ಏನಾದರೂ ಕೆಲಸ ಮಾಡಬೇಕು, ಇಲ್ಲಿದ್ದರೂ ಸುಮ್ಮನೆ ಟೈಮ್ ವೇಸ್ಟ್ ಮನೆಯಲ್ಲಿ ಕೆಲಸ ಮಾಡುವ ಅಂತ. ಓಕೆ, ನಾನು ಕೂಡ ಇನ್ನು ಹೊರಟೆ ಫ್ರೆಂಡ್ಸ್. ಏನಾದರೂ ಇದ್ದರೆ ನಾವು ಏನಾದಿದ್ದರೆ ತಿಳಿಸಿ. ನಾವು ಏನು ವ್ಲಾಗ್ ಮಾಡ್ತೀವಲ್ಲ, ಏನಾದರೂ ಕರೆಕ್ಷನ್ ಇದ್ದರೆ ನಿಮ್ಮದು ತಿಳಿಸಿ ಅಭಿಪ್ರಾಯಗಳು. ನೋಡಿ, ನಮ್ಮ ಇವತ್ತಿನ ಕೆಲಸ ಮುಕ್ತಾಯ ಆಯಿತು. ಲಾಸ್ ಏನು ಮಾಡಿ ಸುಮ್ಮ ಬಂದು ಓದಿವಲ್ಲ ಅಂತ, ಅದು ಪರವಾಗಿಲ್ಲ. ದೇವರು ನಮ್ಮ ಹೊತ್ತಿನ ಊಟ ಕೊಡ್ತಾ ಇದ್ದಾನೆ. ನಮಗೇನು ಬೇಕು ಅದನ್ನು ದೇವರು ಕೊಟ್ಟು ನಮ್ಮ ತೃಪ್ತಿ ಪಡಿಸ್ತಾ ಇದ್ದಾನೆ ನೋಡಿ. ದಿನೇಶ್ ಬ್ರದರ್ ಬರಲಿ ಅಂತ ಕಾಯ್ತಾ ಇದೆ. ಓಕೆ, ಬಾಯ್, ಥ್ಯಾಂಕ್ ಯು. ಇವತ್ತಿನ ವ್ಲಾಗನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಗಾಡ್ ಬ್ಲೆಸ್ ಯು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ, ನಿಮ್ಮ ಕುಟುಂಬಗಳೆಲ್ಲರನ್ನು ಸಂರಕ್ಷಿಸಿ, ಪೋಷಿಸಿ, ಕಾಪಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಬೈ ಬಾಯ್.